ತಂಬಾಕು ಬೆಳೆಗಾರರು ಹದ ಮಾಡಿಕೊಂಡಿರುವ ಹೊಗೆ ಸೊಪ್ಪಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ ಎಂದು ತಂಬಾಕು ಮಂಡಳಿಯ ಸದಸ್ಯ ವಿಕ್ರಮರಾಜ್ ಗೌಡ ತಿಳಿಸಿದರು. ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಅತಿಯಾದ ಮಳೆ ಹಾಗೂ ಶೀತಗಳಿಂದ ಬೆಳೆದಿರುವ ತಂಬಾಕನ್ನು ರೈತರು ಹದ ಮಾಡಿದ ನಂತರ 2 ಪ್ಲಾಸ್ಟಿಕ್ ಕವರ್ಗಳನ್ನು ಹೊದಿಸಿ ಸಂರಕ್ಷಿಸಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು. ಆಂಧ್ರದಲ್ಲಿ ಪ್ರತಿ ಕೆಜಿಗೆ 400 ರುಗೆ ಮಾರಾಟವಾಗುತ್ತಿರುವುದು ರೆಕಾರ್ಡ್ ಆಗಿದೆ. ಅದೇ ಮಾರುಕಟ್ಟೆ ಕರ್ನಾಟಕದಲ್ಲಿಯೂ ಮುಂದುವರಿಯುವ ಲಕ್ಷಣಗಳಿದ್ದು ರೈತರು ಹೊರಗಡೆ ಮಾರಾಟ ಮಾಡದೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಂಬಾಕು ಮಂಡಳಿಯ ಸದಸ್ಯ ಬಸವರಾಜು, ದಿನೇಶ್ ಹಾಗೂ ಉಂಡವಾಡಿ ಚಂದ್ರೇಗೌಡ ಉಪಸ್ಥಿತರಿದ್ದರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಹೊಗೆ ಸೊಪ್ಪು ಬೆಳೀತಾ ಇರ್ತಕ್ಕಂಥ ಚೀನಾ ದೇಶ, ಸುಮಾರು 1700 ಮಿಲಿಯನ್ ಇತ್ತು. ಆದರೆ ಅವರು ರಫ್ತು ಮಾಡ್ತಾ ಇಲ್ಲ. ಹಾಗಾಗಿ ಭಾರತದ ಹೊಗೆ ಸೊಪ್ಪಿಗೆ, ವಿಶೇಷವಾಗಿ ಕರ್ನಾಟಕ ಹೊಗೆ ಸೊಪ್ಪಿಗೆ ಡಿಮಾಂಡ್ ಇರೋದ್ರಿಂದ ಈ ವರ್ಷ ಅತಿಯಾದ ಮಳೆ ಮತ್ತು ಶೀತ ಗಾಳಿ, ನಾವು ಹೊಗೆ ಸೊಪ್ಪು ಬೆಳೆದಿರ್ತಕ್ಕಂಥ ರೈತರು ಹದ ಮಾಡಿಟ್ಟಿರ್ತಕ್ಕಂಥ ಹೊಗೆ ಸೊಪ್ಪನ್ನು ಅದು ಹಾನಿಯಾಗಲಿಕ್ಕೆ ಅಥವಾ ತಮ್ಮ ಗುಣಮಟ್ಟ ಕಳೆದುಕೊಳ್ಳುವಂಥ ಲಕ್ಷಣಗಳು ಹೆಚ್ಚಾಗಿರೋದ್ರಿಂದ ನಾವು ತಮ್ಮ ಮೂಲಕ ರೈತರಿಗೆ ಮನವಿ ಮಾಡೋದೇನಪ್ಪ ಅಂದರೆ, ನಿಮ್ಮ ಹದ ಮಾಡಿದ ಹೊಗೆ ಸೊಪ್ಪನ್ನು ಗುಣಮಟ್ಟ ಕಾಪಾಡಿಕೊಳ್ಳಿ. ಪ್ಲಾಸ್ಟಿಕ್ 2 ಕವರ್ ಹೊದಿಸಿ, ಅದಲ್ಲ ಶೀತ ಗಾಳಿ ತೇವಾಂಶ ಒಳಭಾಗಕ್ಕೆ ಹೋಗದ ಹಾಗೆ, ಅದು ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳದಾಗೆ ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು ನಾವು ಮನವಿ ಮಾಡ್ತೀವಿ. ಮೊದಲನೇ. ಎರಡನೇ ಮುಖ್ಯ ಮನವಿ ಏನು ರೈತರಲ್ಲಿ ಅಂತಂದರೆ, ಈಗ ನೋಡಿ, ಆಂಧ್ರದಲ್ಲಿ ಇವತ್ತು ಪ್ರಸ್ತುತ ನಡೀತಾ ಇರ್ತಕ್ಕಂಥ ಆಂಧ್ರ ಮಾರುಕಟ್ಟೆಯಲ್ಲಿ 1 ಕೆಜಿ ಹೊಗೆ ಸೊಪ್ಪಿಗೆ 400 ರೂಪಾಯಿ ತಿಂತಾ ಇದೆ. ಇದು ರೆಕಾರ್ಡ್, ಸರ್ವಕಾಲಿಕ ರೆಕಾರ್ಡ್ ಆಗ್ಬಿಟ್ಟಿದೆ. ಯಾವತ್ತು ನಾವು 300 ರೂಪಾಯಿ ಸಿಗುತ್ತೇನೋ ಅಂತ ಯೋಚನೆ ಮಾಡಿದಂಥ ಕಾಲದಲ್ಲಿ ಇವತ್ತು 400 ರೂಪಾಯಿ ಕ್ರಾಸ್ ಆಗಿದೆ. ಇನ್ನೂ 50 ಮಿಲಿಯನ್ ಅಷ್ಟು ಹೊಗೆ ಸೊಪ್ಪು ಬಾಕಿ ಇದೆ, ಮಾರಾಟ ನಡೀತಾ ಇದೆ. ಇನ್ನೂ ಒಂದು 2 ತಿಂಗಳಷ್ಟು ಅಲ್ಲಿ ಮಾರುಕಟ್ಟೆ ಇರ್ಬೋದು, ಬಹುಶಃ ಸೆಪ್ಟೆಂಬರ್ 15 ತನಕ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಆಶ್ಚರ್ಯ. ಇವಾಗ ಈಗಲೇ 400 ರೂಪಾಯಿ ಆಗ್ಬಿಟ್ಟಿದೆ. ಮುಂದೆ ಹೋಗ್ತಾ ಹೋಗ್ತಾ 450 ಆದರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಅದೇ ಮಾರುಕಟ್ಟೆ ಕರ್ನಾಟಕದ ರೈತರು ಕೂಡ ದೊರೆಯತಕ್ಕಂಥ ಎಲ್ಲ ಲಕ್ಷಣಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ನಮ್ಮ ಮೈಸೂರು ಭಾಗದ ರೈತರು ಹೊಗೆ ಸೊಪ್ಪನ್ನು ಕಾಳಸಂತೆಯಲ್ಲಿ ಅಂದರೆ ಬ್ಲಾಕ್ ಮಾರ್ಕೆಟ್ನಲ್ಲಿ ನಾವು ದಯಮಾಡಿ ಮಾರಾಟ ಮಾಡಿಕೊಂಡು ನಷ್ಟವನ್ನು ಅನುಭವಿಸಬಾರದು ಅಂತಕ್ಕಂಥದ್ದು ಆ ರೈತರಲ್ಲಿ ತಮ್ಮ ಮುಖಾಂತರ ನಮ್ಮ ಮನವಿ. ನೀವು ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿ ಮತ್ತು ಹೊರಭಾಗದಲ್ಲಿ ಅಂದರೆ ಮಾರುಕಟ್ಟೆಯಿಂದ ಹೊರಭಾಗದಲ್ಲಿ ದಯವಿಟ್ಟು ಹೊಗೆ ಸೊಪ್ಪನ್ನು ಮಾರಾಟ ಮಾಡಬೇಡಿ. ಅದರಿಂದ 2 ನುಕ್ಸಾನ ಆಗ್ತದೆ. ಒಂದು, ರೇಟು ಕೂಡ ನೀವು ಮಾರುಕಟ್ಟೆ ಅಷ್ಟು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಅವ್ನು ಬ್ಲಾಕಲ್ಲಿ ಕೇಳಿದಾಗ ಕಮ್ಮಿ ಕೇಳ್ತಾನೆ. ಎರಡನೇದು, ಒಂದು ವೇಳೆ ತಂಬಾಕು ಮಂಡಳಿಯವರು ಅದನ್ನ ಸೀಸ್ ಮಾಡಿದಂಥ ಕಾಲದಲ್ಲಿ ಅಥವಾ ಅವರಿಗೆ ನೀವು ಸಿಗಾಕೊಂಡಂಥ ಕಾಲದಲ್ಲಿ ಅವರು ಆ ಹೊಗೆ ಸೊಪ್ಪನ್ನು ಮುಟ್ಕೊಳ್ಳಾಕೋತಾರೆ, ಪ್ಲಸ್ ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮವನ್ನು ಕೂಡ ಜರುಗಿಸ್ತಾರೆ. ಹಾಗಾಗಿ ಇದೆರಡರಿಂದನೂ ನಮ್ಮ ರೈತರು ಎಚ್ಚರಿಕೆಯಿಂದ ಇರಬೇಕು. ಯಾವ ಕಾರಣಕ್ಕೂ ಬ್ಲಾಕ್ ಮಾರ್ಕೆಟ್ಗೆ ಹೊಗೆ ಸೊಪ್ಪನ್ನು ಮಾರಬಾರ್ದು. ಮೂರನೇ ಮುಖ್ಯ ವಿಷಯ ಸರ್, ಇವಾಗ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ಹೊಗೆ ಸೊಪ್ಪಿನ ಏನು ಒಂದು ಲೈಸೆನ್ಸ್ ನವೀಕರಣ, ಅವರು ಅದನ್ನು ನವೀಕರಣ ಮಾಡಬೇಕಾಗಿತ್ತು, ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾಗಿತ್ತು. ಅದರ ಅವಧಿ ಮುಗಿದಿದೆ. 30ನೇ ತಾರೀಕು ಜೂನ್ಗೆ ಮುಕ್ತಾಯ ಆಗಿದೆ. ಒಂದೊಮ್ಮೆ ಇನ್ನೂ ಕೆಲವು ರೈತರು ಬೇರೆ ಬೇರೆ ಕಾರಣಗಳಿಂದ, ಅನಾರೋಗ್ಯ ಇರ್ಬೋದು, ಹಾಸ್ಪಿಟಲೈಸೇಷನ್ ಇರ್ಬೋದು, ಅಥವಾ ತಮ್ಮ ಹೆಚ್ಚು ಕೆಲಸದ ಒತ್ತಡದಿಂದ ಯಾರಾದರೂ ಲೈಸೆನ್ಸನ್ನು ರಿನ್ಯೂವಲ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ತುರ್ತಾಗಿ ಆಯಾ ಮಾರುಕಟ್ಟೆಯ ಹರಾಜು ಅಧೀಕ್ಷಕರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸೋಕ್ಕೆ ನಾನು ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮಲ್ಲಿ ಸಾಕಷ್ಟು ಅವಕಾಶ ಕೊಟ್ಟರು ಕೂಡ ನೋಡಿ, ಈ 3 ವರ್ಷ ಮೇಲ್ಪಟ್ಟು ಯಾರು ನಿರಂತರವಾಗಿ ಲೈಸೆನ್ಸ್ ನವೀಕರಣ ಮಾಡ್ಕೊಂಡಿರೋದಿಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ತಾತ್ಕಾಲಿಕ ತಡೆ ಹಿಡಿತಾ ಇದ್ದಾರೆ ನಮ್ಮ ತಂಬಾಕು ಮಂಡಳಿಯ ಕಾನೂನು ಪ್ರಕಾರ. ಒಂದು ವೇಳೆ ಲಿಟಿಗೇಷನ್ ಇಂದ ಅಥವಾ ಅಣ್ಣ ತಮ್ಮಂದಿರ ವಿಭಾಗಗಳ ಮುಖಾಂತರ ಅಥವಾ ನಿರಂತರ ಅನಾರೋಗ್ಯದ ಕಾರಣದಿಂದ ಯಾರಾದರೂ 3 ವರ್ಷ ಮೇಲ್ಪಟ್ಟು ಕೂಡ ತಮ್ಮ ಹೊಗೆ ಸೊಪ್ಪನ್ನ ಲೈಸೆನ್ಸ್ ನವೀಕರಣ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇವತ್ತು ಅವನು ಹೊಗೆ ಸೊಪ್ಪು ನಾಟಿ ಮಾಡಿ ಮತ್ತು ತಂಬಾಕು ಬ್ಯಾರನ್ನಲ್ಲಿ ಹದ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ಕೂಡ ತಕ್ಷಣ ನಿಮ್ಮ ಹರಾಜು ಅಧೀಕ್ಷಕರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಅಂತಕ್ಕಂಥದ್ದು ಕೂಡ ನಾವು ರೈತರಿಗೆ ಸೂಚನೆ ತಮ್ಮ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತಾ. ಅಂತಿಮವಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಕಳೆದ ವರ್ಷ ಯಾರು ತಮ್ಮ ಲೈಸೆನ್ಸನ್ನು ನವೀಕರಣ ಮಾಡ್ಕೊಂಡಿರ್ತಾರೆ ಮತ್ತೆ ಕಾರಣಾಂತರದಿಂದ ಅವನು ಹೊಗೆ ಸೊಪ್ಪನ್ನೇ ಬೆಳೆಯೋಕ್ಕಾಗೋದಿಲ್ಲ, ಮತ್ತೆ ಆ ಸದರಿ ಮಾಹಿತಿನ ಅವನು ತಂಬಾಕು ಮಾಡಲಿಕ್ಕೆ ನೀಡಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಕಳೆದ ವರ್ಷ ಅವನು ಲೈಸೆನ್ಸ್ ನವೀಕರಣ ಮಾಡಿಸ್ಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ಈ ವರ್ಷ ಅಂದರೆ ಕಳೆದ ಸಾಲಿನಲ್ಲಿ 1 ಕೆಜಿ ಹೊಗೆ ಸೊಪ್ಪನ್ನು ಅವ್ನು ಬಿಡದೇ ಇದ್ರೆ ಅದಕ್ಕೆ ನಿಲ್ ಸೋಲ್ಡ್ ಅಂತ ಹೇಳ್ತಾರೆ ನಮ್ಮ ತಂಬಾಕು ಮಂಡಳಿ ಭಾಷೆಯಲ್ಲಿ. ನಿಲ್ ಸೋಲ್ಡ್ ಟೊಬ್ಯಾಕೋ ಅಂತ ರೈತ
ಸಿಂಗಲ್ ಬ್ಯಾರನ್ಗೆ 17,000 ರೂಪಾಯಿ ದಂಡ ಕಟ್ಟಬೇಕಾಗ್ತಾ ಇದೆ. ಇದು ಪ್ರಸ್ತುತ ಕಾನೂನು, ತಂಬಾಕು ಮಂಡಳಿ ಕಾನೂನು ಪ್ರಕಾರ 17,000 ರೂಪಾಯಿ ಒಂದು ಸಿಂಗಲ್ ಬ್ಯಾರನ್ಗೆ. ಡಬಲ್ ಬ್ಯಾರನ್ಗೆ ಸುಮಾರು 35,000 ಅವನು ಕಟ್ಟಬೇಕು.